ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಉಲ್ಕೆ ಏನೋ ಹೇಳ್ತಾ ಇದೆ, ಅದೇನು ಅಂತ ನಿನಗೆ ಗೊತ್ತಲ್ವಾ? ಪ್ಲೀಸ್ ಅಪ್ಪ, ಸತ್ಯ ಏನು ಅಂತ ಹೇಳು. ತಿಳಿದಿಲ್ಲ, ಮನುಷ್ಯನಿಗೆ ಎಲ್ಲವೂ ತಿಳಿದಿಲ್ಲ. ಕಣ್ಣಿಗೆ ಕಂಡದ್ದು ಬರೀ ನಾಟಕ, ಕಣ್ಣಿಗೆ ಕಾಣದ್ದು ಅಸಲಿ ರಹಸ್ಯ. ಅಸಲಿ ರಹಸ್ಯ. ಭೂಮಿ ಮೇಲೆ ದೇವಸ್ಥಾನಗಳಿವೆ, ಎಲ್ಲಾ ಕಲ್ಲುಗಳು, ಮುಚ್ಚಿದ ಬಾಗಿಲುಗಳು. ಶಕ್ತಿ, ಶಕ್ತಿ, ಅಜ್ಞಾತ ಶಕ್ತಿಗಳು. ಎಲ್ಲವೂ ಎಚ್ಚರ, ಎಲ್ಲವೂ ಇಂದು ಎಚ್ಚರ. ಅಜ್ಞಾತ ಶಕ್ತಿಗಳ, ಮುಚ್ಚಿದ ಬಾಗ್ಲುಗಳ. ಅಪ್ಪ ಏನ್ ಹೇಳ್ತಿದ್ಯಾ? ನನ್ಗೆ ಅರ್ಥ ಆಗ್ತಿಲ್ಲ. ಚಿಕ್ಕಪ್ಪ ಹೇಳಿದ್ರು ಇವತ್ತು ದೇವಸ್ಥಾನದ ಬಾಗ್ಲು ಮುಚ್ತಿರೋದು ದೇವಿಯ ವಿಶ್ರಾಂತಿಗೆ. ಇವತ್ತು ಆ ಜಗನ್ಮಾತೆ ಮಲ್ಗೋ ದಿನ ಅಂತೆ, ದುಷ್ಟ ಶಕ್ತಿ ಅಬ್ಬರಿಸೋ ದಿನ ಅಂತೆ. ಅಪ್ಪ ಇವತ್ತು ಯಾಕೋ ಗೊತ್ತಿಲ್ಲ, ಏನೋ ನಡೆಯತ್ತೆ ಅಂತ ಅನ್ನಿಸ್ತಾ ಇದೆ. ನೀನು ಕೂಡ ಹೀಗೆ ಭಯ ಪಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ಏನೋ ವಿಷಯ ಇದ್ದೇ ಇರತ್ತೆ. ದಯವಿಟ್ಟು ಏನು ಅಂತ ಹೇಳಪ್ಪ. ಸತಿ, ಸತಿ ದಕ್ಷ, ದಕ್ಷ ಯಜ್ಞ ಕತೆ. ದಕ್ಷ ಯಜ್ಞ ಕತೆ ನೆನಪಿದೆಯಾ? ಹ್ಞೂ ಅಪ್ಪ, ನೆನಪಿದೆ. ಶಿವ ಸತಿನ ಮದುವೆ ಆದ್ಮೇಲೆ ಸತಿಯ ತಂದೆ ದಕ್ಷ ಬ್ರಹ್ಮನಿಗೆ ಶಿವನ್ ಮೇಲೆ ಕೋಪ ಇರತ್ತೆ. ದಕ್ಷ ಯಜ್ಞಕ್ಕೆ ಶಿವನ್ನ ಕರ್ದಿರಲ್ಲ. ಶಿವ ಬೇಡ ಅಂದ್ರು ಸತಿ ಅವಳ ತಂದೆ ಮನೆಗೆ ಹೋಗ್ತಾಳೆ. ಅವಳ ಗಂಡಂಗಾಗಿರೋ ಅವಮಾನನ ಅವಳು ಸಹಿಸಕ್ಕಾಗದೆ ಅದೇ ಯಜ್ಞ ಕುಂಡಕ್ಕೆ ಹಾರಿ ಅವಳ ಪ್ರಾಣ ಬಿಡ್ತಾಳೆ. ಅಗಲಿಕೆ, ವಿರಹ, ಕೋಪ, ರುದ್ರ, ಶಿವ, ಬೆಂಕಿ ಕೆಂಡದಂತ ಸತಿ ದೇಹ. ತನ್ನ ಹೆಂಡತಿಯ ಅಗಲಿಕೆಯನ್ನು ಸಹಿಸಕ್ಕಾಗದೆ ಹೆಂಡತಿಯ ದೇಹನ ಹೊತ್ತು ಇಡೀ ಬ್ರಹ್ಮಾಂಡನ ಸುತ್ತಾನೆ. ಕಾಲ ಕಾಲಕ್ಕೆ ಮುಗಿಯದ ಆ ನೋವು ಸೃಷ್ಟಿಯ ಸಮತೋಲನವನ್ನೇ ತಪ್ಸತ್ತೆ. ಪ್ರಳಯ, ದುಷ್ಟಶಕ್ತಿಯ ಅಟ್ಟಹಾಸ ಎಲ್ಲೇ ಮೀರತ್ತೆ. ಅದೇ ಎಲ್ಲೇ ಮೀರುತ್ತೆ. ದುಷ್ಟ ಶಕ್ತಿಗಳ ಅಟ್ಟಹಾಸ ಎಲ್ಲೇ ಮೀರುತ್ತೆ. ಮುಂದೆ ಮುಂದೆ ವಿಷ್ಣು, ವಿಷ್ಣು ಚಕ್ರ. ಹೇಳು ಹೇಳು ಹೇಳು. ಬ್ರಹ್ಮಾಂಡದ ಸಮತೋಲನ ತಪ್ಪಿ ಸೃಷ್ಟಿ ಅಪಾಯದಲ್ಲಿರ್ಬೇಕಾದ್ರೆ ವಿಷ್ಣು ತನ್ನ ಸುದರ್ಶನ್ ಚಕ್ರವನ್ನು ಕಳಿಸಿ ಸತಿಯ ದೇಹವನ್ನು ತುಂಡು ಮಾಡ್ತಾನೆ. ಅವು ಬಿದ್ದ ಜಾಗಗಳೆಲ್ಲ ಶಕ್ತಿಪೀಠಗಳು ಆದ್ವು ಅಂತ ನೀನ್ ಹೇಳಿದ ಕತೆ ನನಗೆ ನೆನಪಿದೆ ಅಪ್ಪ. ಆದ್ರೆ ಅದನ್ನೆಲ್ಲ ನೀನ್ ಈಗ ಯಾಕೆ ಕೇಳ್ತಾ ಇದ್ಯಾ? ಅಮ್ಮನ ದೇಹದ ಒಂದು ಕಿಡಿ, ಸತಿ ದೇಹದ ಒಂದು ಕಿಡಿ ಇದೆ. ಇದೇ ಇದೇ ಮಣ್ಣಲ್ಲಿ, ಇದೇ ಮಣ್ಣಲ್ಲಿ. ಅಮ್ಮ ಜಗನ್ಮಾತೆ, ಶಕ್ತಿಪೀಠ.